ಸಮಾಜ ಕಲ್ಯಾಣ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ದಲಿತರ ಕಾಲನಿಯಲ್ಲಿ ಗೋಪೂಜೆಯನ್ನು ನೆರವೇರಿಸಿದರು. ದಲಿತರ ಕಾಲನಿಯಲ್ಲಿ ಗೋಪೂಜೆ ಮಾಡಿದ್ದಾರೆ. ಸಮಾಜ ಕಲ್ಯಾಣ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಪರಿಶಿಷ್ಟ ಜಾತಿಯ ಕಮಲ ಎಂಬವರ ಮನೆಯಲ್ಲಿ ಗೋಪೂಜೆಯನ್ನು ನೆರವೇರಿಸಿದರು. 3 ಸೆಂಟ್ಸ್ ಭೂಮಿಯಲ್ಲಿ 20ಕ್ಕೂ ಅಧಿಕ ಗೋಸಾಕಣೆ ಮಾಡುತ್ತಿರುವಂತಹ ಕಮಲ ಅದ್ಭುತ ಗೋಪ್ರೇಮಿಯಾಗಿದ್ದಾರೆ. ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಮನೆಯಲ್ಲಿ ಗೋಪೂಜೆ ಮಾಡಿದ್ದಾನೆ. ಇದು ನನಗೆ ಅತ್ಯಂತ ಖುಷಿ ಕೊಟ್ಟಿದೆ. ಬಿಜೆಪಿ ಸೋತರೆ ಪೆಟ್ರೋಲ್ ದರ ಕಡಿಮೆ ಆಗುತ್ತೆ. ಸಿದ್ದರಾಮಯ್ಯ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದಂತಹ ಕೋಟ ಶ್ರೀನಿವಾಸ ಪೂಜಾರಿ ಉಪಚುನಾವಣೆ ಫಲಿತಾಂಶ ಗಮನದಲ್ಲಿಟ್ಟುಕೊಂಡು ಮಾತಾಡಿರಬಹುದು. ಸಿಂದಗಿಯಲ್ಲಿ 30,000 ಮತಗಳ ಅಂತರದಿಂದ ಗೆದ್ದಿದ್ದೇವೆ. ಅನುಕಂಪದ ಆಧಾರದಲ್ಲಿ ಸೋಲು ಗೆಲುವು ಬರುವುದು ಸ್ವಾಭಾವಿಕ. ಸಿದ್ದರಾಮಯ್ಯ ಬಿಜೆಪಿಯನ್ನು ಸೋಲಿಸುವ ಭ್ರಮೆಯಲ್ಲಿ ಹಾಕಿದ್ದಾರೋ ಗೊತ್ತಿಲ್ಲ. ಅಂದಾಜು 2,100 ಕೋಟಿ ರೂಪಾಯಿ ತೆರಿಗೆ ಬಿಟ್ಟು ದರ ಇಳಿಸಿದ್ದೇವೆ. ಸರ್ಕಾರಕ್ಕೆ ಅಭಿನಂದನೆ ಹೇಳಬೇಕಾದ್ದು ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷ ನಾಯಕರ ಕ್ರಮ ಎಂದರು. ಇವತ್ತು ಗೋಪೂಜೆಯ ವಿಶಿಷ್ಟವಾದಂಥ ಒಂದು ಕಾರ್ಯಕ್ರಮ. ಉಡುಪಿಯ ಮಾನ್ಯ ಶಾಸಕರಾದ ರಘುಪತಿ ಭಟ್ರು ಮತ್ತು ನಾನು ಪರಿಶಿಷ್ಟ ಜಾತಿಯ ಕಮಲ ಎನ್ನುವಂಥ ಒಬ್ಬ ಮಹಿಳೆ ತನ್ನದೇ ಆದಂಥ ಸಾಮಾನ್ಯ ಜೀವನದ ಮಧ್ಯೆ 3 ಸೆಂಟ್ಸ್ ಜಾಗದಲ್ಲಿ ಹಲವಾರು ಗೋವುಗಳನ್ನು ರಕ್ಷಣೆ ಮಾಡ್ತಾ ಅವುಗಳನ್ನು ಸಾಕಾಣಿಕೆ ಸಾಕ್ತಾಯಿದ್ದು ಗೋ ಶಾಲೆಯ ರೀತಿಯಲ್ಲೇ ಒಂದು ಮಾದರಿಯಾಗಿ ತನ್ನ ಸ್ವಂತ ಶ್ರಮದಿಂದ ಒಂದು ಗೋವಿನ ರಕ್ಷಣಾ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದಾರೆ. ಇವತ್ತು ಗೋಪೂಜೆಯನ್ನು ಪರಿಶಿಷ್ಟ ಜಾತಿಯ ಕಮಲರವರ ಗೋಶಾಲೆಯಲ್ಲಿ ನಾನು ಮತ್ತು ಶಾಸಕರು ಒಟ್ಟಾಗಿ ಮಾಡಿದೆವು. ಸಮಾಜ ಕಲ್ಯಾಣದ ಮಂತ್ರಿಯಾಗಿ ನನಗಿರುವಂಥ ಸಂತೋಷ ಏನಂದರೆ ಸಮಾಜದ ಕಟ್ಟೆ ಮನುಷ್ಯರಾಗಿರುವಂಥ ಕಮಲ ಮತ್ತು ಅವರ ಕುಟುಂಬದವರು ಈ ಗೋವುಗಳ ನಿರ್ವಹಣೆ ಮಾಡುವುದು, ಗೋವುಗಳ ರಕ್ಷಣೆ ಮಾಡುವುದು ನನಗೆ ಅತ್ಯಂತ ಹೆಚ್ಚು ಖುಷಿ ಕೊಟ್ಟಿದೆ. ಗೋವುಗಳ ಸಂರಕ್ಷಣೆ ಮಾಡಬೇಕಾದದ್ದು ಸಮಾಜದ ಮತ್ತು ಸರ್ಕಾರದ ಜವಾಬ್ದಾರಿ ಅಂತ ನಾವು ಅಂದುಕೊಂಡು ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೇನೆ. ಒಬ್ಬ ಪರಿಶಿಷ್ಟ ಜಾತಿ ಮಹಿಳೆ ಗೋವುಗಳ ರಕ್ಷಣೆ ಮಾಡ್ತಾ ಇರುವುದು ಮತ್ತು ಅವುಗಳ ಮೂಲಕ ಸಮಾಜಕ್ಕೆ ಒಂದು ಸಂದೇಶಗಳನ್ನು ಕೊಡ್ತಾ ಇರೋದು ನಮ್ಮ ಸರ್ಕಾರಕ್ಕೆ ಮತ್ತು ನನಗೆ ಅತ್ಯಂತ ಸಂತೋಷ ಆಗಿದೆ. ಈ ಕಮಲ ನಡೆಸ್ತಿರುವಂಥ ಗೋಶಾಲೆಗೆ ನಮ್ಮ ಸರ್ಕಾರದಿಂದ ಏನಾದರೂ ಹೆಚ್ಚು ಸಹಾಯವನ್ನು ಮಾಡ್ಬೋದಾ, ಅವ್ರ ಜೊತೆಲೇ ನಾವು ಒಟ್ಟಾಗಿ ನಿಲ್ಬೋದಾ ಅಂತ ಯೋಚನೆಯನ್ನು ಮುಂದಿನ ದಿನಗಳಲ್ಲಿ ಮಾಡಿ ಸಮಾಜ ಕಲ್ಯಾಣ ಇಲಾಖೆ ಮೂಲಕ ಅವುಗಳ ಅಭಿವೃದ್ಧಿ ಮಾಡೋದ್ರ ಬಗ್ಗೆ ಯೋಚನೆಯನ್ನು ಮಾಡ್ತಾ ಇರ್ತೀವಿ. ಈಗ ನಿಮ್ಮ ಹಾನಗಲ್ ಮತ್ತು ಸಿಂದಗಿ ಚುನಾವಣೆ ಫಲಿತಾಂಶಗಳನ್ನು ಗಮನದಲ್ಲಿಟ್ಕೊಂಡು ಅವರು ಮಾತಾಡಿರ್ಬೋದು. ಒಂದು ಸಿಂದಗಿ ಕ್ಷೇತ್ರದಲ್ಲಿ ಸುಮಾರು 30,000ಕ್ಕೂ ಮಿಕ್ಕಿ ಮತಗಳ ಅಂತರದಲ್ಲಿ ನಮ್ಮ ಪಾರ್ಟಿಯ ಕಳಸರಿ ಸೋತ ಪರಾಜಿತ ಅಭ್ಯರ್ಥಿ ಗೆದ್ದಿದ್ದಾರೆ. ಹಾನಗಲ್ಲವರು ಒಂದು 6,000 ಅಂತರದಲ್ಲಿ ಕಳಸತಿ ಸೋತವರಿಬ್ಬರು ಗೆದ್ದಿದ್ದಾರೆ. ರಾಜಕೀಯ ಪಕ್ಷಗಳು ನಮ್ಮ ಸಹಕಾರಿಗಳಿರುತ್ತೆ. ಹೀಗೆ ಕೆಲವು ಅನುಕಂಪದ ಆಧಾರದಲ್ಲಿ ಸೋಲುಗಳು ಬರೋದು ಸ್ವಾಭಾವಿಕ. ಅದನ್ನು ಸಿದ್ದರಾಮಯ್ಯನವರು ಬಿಜೆಪಿಯನ್ನು ಸೋಲಿಸಬೇಕು ಅನ್ನುವಂಥ ಭ್ರಮೆಯಲ್ಲಿ ಹಾಕಿದ್ದಾರೆ ನಮ್ಗೆ ಗೊತ್ತಿಲ್ಲ. ಮಾನ್ಯ ಪ್ರಧಾನಮಂತ್ರಿಗಳು ನಮ್ಮ ಮುಖ್ಯಮಂತ್ರಿಗಳು ಒಟ್ಟಾಗಿ ಇವತ್ತು ಕೊಟ್ಟಿರುವಂಥ ಹೇಳಿಕೆಯಲ್ಲಿ ಸುಮಾರು ನಮ್ಮ ಕರ್ನಾಟಕಕ್ಕೆ 2,100 ಕೋಟಿ, ಕರ್ನಾಟಕ ಅಂತ ಒಟ್ಟಿಗೆ 2,100 ಕೋಟಿ ರೂಪಾಯಿ ಅಂದಾಜು ನಮ್ಮ ತೆರಿಗೆಯನ್ನು ನಾವು ಇದನ್ನು ಬಿಟ್ಟು ಮಾಡ್ತಾಯಿದ್ದೇವೆ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಸರ್ಕಾರಕ್ಕೆ ಅವರಿಗೆ ತೆರಿಗೆ ಇಳಿಬೇಕು, ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಇಳಿಬೇಕು ಅಂತ ಆಸೆ ಇದ್ದರೆ ಸರ್ಕಾರಕ್ಕೆ ಅಭಿನಂದನೆ ಹೇಳಬೇಕಾದದ್ದು ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷ ನಾಯಕರ ಕ್ರಮ. ಅದನ್ನು ಬಿಟ್ಟು ಏನೇನಾದರೂ ಮಾತಾಡೋದು ಸಿದ್ದರಾಮಯ್ಯನವರಿಗೆ ಹಕ್ಕು ಅಂತ ತಿಳ್ಕೊಂಡ್ರೆ ನಾವು ಆಕ್ಷೇಪ ಮಾಡೋದಿಲ್ಲ. ಮತದಾರರ ಪವರ್ ಈ ಸಲ ಗೊತ್ತಾಗಿದೆ. ದೇಶಾದ್ಯಂತ ಉಪಚುನಾವಣೆಯಲ್ಲಿ ಬಿಜೆಪಿ ಸೋತಿದೆ. ಅಲ್ಲ, ಒಂದು ಹಾನಗಲ್ ಅಂತ ಒಂದು ಚುನಾವಣೆಯಲ್ಲಿ ಸೋತಾಗ ಮತ್ತೆ ಗೆಲ್ತವೆ, ನಮಗಲ್ಲಿ ಅನುಮಾನಗಳಿಲ್ಲ. ಇಡೀ ದೇಶದಲ್ಲಿ ಯಾರು ಬಂದಿದ್ದಾರೆ, ಏನು ಸಂದೇಶವಾಗಿದೆ ಅಂತ ಅವ್ರು ತಿಳ್ಕೊಳ್ಬೇಕು. ಇಡೀ ದೇಶದಲ್ಲಿ ಕೊಟ್ಟಿರುವಂಥದ್ದು ಮೊನ್ನೆ ಉಪಚುನಾವಣೆಯಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ ಇಡೀ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚು ಕ್ಷೇತ್ರಗಳನ್ನು ಗೆದ್ದಿರುವಂಥ ಒಂದು ಪಾರ್ಟಿ ನಮ್ಮದು. ಆ ಸಂದೇಶ ಏನು ಕೊಡ್ತು? ಸಿದ್ದರಾಮಯ್ಯನವರು ಕಾಲಕ್ಕೆ ಆತ್ಮಾವಲೋಕನ ಮಾಡಬೇಕಾದಂಥ ಅವಶ್ಯಕತೆಗಳಿದೆ ಅಂತ ನನಗನ್ಸುತ್ತೆ. ಅವ್ರ ವಿವೇಚನೆ ಬಿಟ್ಬಿಟ್ಟಿದ್ದಾರೆ. ಜಿಲ್ಲೆಯಲ್ಲಿ ಸೋಲೋದು ಯಾವ ಸಂದೇಶ ಕೊಡ್ತದೆ? ಸ್ವಾಭಾವಿಕವಾಗಿ ಹಿಂದೂ ಕೂಡ ಈಗ ಮುಖ್ಯಮಂತ್ರಿ ಆಗಿದ್ದವರೇ ಸೋತಿದ್ದಾರೆ. ಎಲ್ಲಿ ಚಾಮುಂಡೇಶ್ವರಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದವರೇ ಸೋತಿದ್ದಾರೆ. ಮುಖ್ಯಮಂತ್ರಿ ಕ್ಷೇತ್ರ ಸೋಲೋದು ಏನು ದೊಡ್ಡದು? ಅದನ್ನು ಸಿದ್ದರಾಮಯ್ಯ ನೆನಪು ಮಾಡಬೇಕು ಅಂತ ನಿಮ್ಮ ಮೂಲಕ ವಿನಂತಿ ನಂದು.